ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಯಪ್ಪ 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 ಏನಪ್ಪ, ಒಂದೂವರೆ ತಿಂಗಳಾಯ್ತು ಅನ್ಸುತ್ತೆ ಬರೀ ಇದೆ, ಎಲ್ಲಿ ನೋಡಿದ್ರು ಅದೇ ರೀಲ್ಸ ಅದೇ ಹಾಡ. ಭಾಳ ವಜ್ಜಿ ಮಾಡಿಬಿಟ್ಟಾನ. ಯಾರಿವ ಏನು ಸುದ್ದಿ ಅನ್ನೋದು ಭಾಳ ಮಂದಿ ಒಂದು ಕಡೆ ಗೊತ್ತಿತ್ತು, ಆದರೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ. ಆದ್ರೆ ಆ ಕಾಕ ಇವತ್ತು ನಮ್ಮ ಸಿಕ್ಕಾನ ಮಾತಾಡ್ಸಿ ಬೇಡ ಮತ್ತೆ ಅಕ್ಕ. ಹಾಯ್ ಕನಕ, ಹೆಂಗಿದ್ದೀಪ್ಪ? ಏನು ಸಮಾಚಾರ? ಆರಾಮದೇನು ರೀ, ನೀವು ಹೆಂಗಿದ್ದೀರ? ಬೆಂಕಿ ಆರಾಮ್ ನೋಡು, ಮಸ್ತ್. ಮತ್ತೇನು ಏನು ಎಲ್ಲಿ ನೋಡಿದ್ರಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಏನಪ್ಪ ಏನು ಮಾಡಿವು ಅಂಥದ್ದು ಅಂತೀನಿ. ಏನು ಮಾಡೀನಿ ನನಗೂ ಗೊತ್ತಾಗಂಗಿಲ್ಲ. ಸುಮ್ಮನೆ ಒಂದು ವಿಡಿಯೋ ಮಾಡಿ ಬಿಟ್ಟೆ. ಈಗ ನೋಡ್ರೆ ಮಂದಿ ಅಲ್ಲಿ ಒತ್ತು ಮೆಣಸಾಕತ್ತಾರ, ಖುಷಿ ಆಗೈತಿ ನೋಡಿ, ಎಂಜಾಯ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಫೇಮಸ್ಸು ಮಾಡ್ಯಾರ, ಭಾಳ ಖುಷಿ ಆಗತ್ತೈತಿ. ಯಾಕಂದ್ರೆ ಹಿಂಗೆ ನಾ ವಿಡಿಯೋ ಮಾಡಬೇಕು, ಹಿಂಗೆ ನಾ ಫೇಮಸ್ ಆಗ್ತೀನಿ ಅಂತ ಯಾವತ್ತಾದ್ರೂ ನೀ ಒಂದು ಸಾರಿ ಕನಸು ಮನಸ್ಸನ್ನ ಏನೋ ಅಂದ್ಕೊಂಡಿದ್ದೇನೆ? ಏನಿಲ್ಲ, ಫೇಮಸ್ ಆಗ್ಬೇಕು ಅಂತಿತ್ತು, ಅದು ಇಷ್ಟು ಬೇಗ ಹಾಕಿನ ಅಂತ ಗೊತ್ತಿದ್ದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋರೆಲ್ಲ ನಾನು ಫೇಮಸ್ ಆಗ್ಬೇಕಂತಲೇ ವಿಡಿಯೋ ಮಾಡ್ತೀವಿ. ಹಾಕಿನಿ ಅಂದರೆ ಒಂದಿನ ಹಾಕಿನಿ ಅಂತ ಗೊತ್ತಿತ್ತು, ಅದು ಇಷ್ಟು ಬೇಗ ಹಾಕಿನಿ ಅಂತ ಗೊತ್ತಿರಲಿಲ್ಲ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಳ ಅದ್ಭುತವಾಗಿ ಈ ಲೈನ್ಸೇ ನೀನು ಯಾಕೆ ತೊಗೊಂಡು ಅಂತ ನನಗೆ ಗೊತ್ತಾಗಲ್ಲ. ಅಂದರೆ ನಾನು ಪ್ಯಾಥಸ ಅಂದರೆ ಫೀಲಿಂಗ್ ಡೈಲಾಗ್ ಹೊಡೆದಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಒಂದು ಫೀಲಿಂಗ್ ಡೈಲಾಗ್ ಹೊಡೆಯೋಣ ಅದೇ ನಾನು ಈಗ ಕರಿಮಣಿ ಮಾಲೀಕ ನೀನೈತಲ್ಲ, ಅದು ಫಸ್ಟ್ ಫೀಲಿಂಗ್ ಡೈಲಾಗ್. ಅದು ಅಲ್ಲಿ ತನಕ ಯಾವುದು ಹೊಡೆದಿರಲಿಲ್ಲ. ಅದೇ ನಾನು ಇವತ್ತು ಫೇಮಸ್ ಮಾಡುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸುಮ್ಮನೆ ಅಂದರೆ ನಾನು ಅಂದರೆ ಪ್ರತಿ ಸಾರಿ ಒಂದು ರೀಲ್ಸ್ ಹಾಕಬೇಕಾದ್ರೆ ಒಂದು ಡೈಲಾಗ್ ರೆಡಿ ಮಾಡ್ಕೊಂಡು, ಅಂದರೆ ನಾಳೆ ವಿಡಿಯೋ ಮಾಡ್ತಂದ್ರೆ ಇವತ್ತು ಒಂದು ಡೈಲಾಗ್ ರೆಡಿ ಮಾಡ್ಕೊಂಡಿರ್ತೀನಿ. ಆ ಡೈಲಾಗಿಗೆ ಕಾಮನಾಗಿ ಒಂದು ಮ್ಯೂಸಿಕ್ ಹಾಕೋದು, ಒಂದು ಹಾಡು ಹಾಕೋದು ವಾಡಿಕೆ, ಯಾರೇ ಕ್ರಿಯೇಟರ್ ಆಗಿರಲಿ. ಹಾಗೆ ನಾನು ನನ್ನ ಡೈಲಾಗಿಗೆ ಮ್ಯೂಸಿಕ್ ಸೂಟ್ ಆಗುತ್ತೋ ಇಲ್ಲ ಸಾಂಗ್ ಸೂಟ್ ಆಗುತ್ತೋ ಅಂತ ನೋಡ್ಕೊಂಡೆ. ಈ ಸಾಂಗ್ ಭಾಳ ಸೂಟ್ ಆಗೋದು, ಅದಕ್ಕೆ ಡೈಲಾಗ್ ಹೊಡೆದೆ. ಅದಕ್ಕೆ ನಾನು ಸಾಂಗ್ನ ಎಡಿಟ್ ಮಾಡಿ ಬಿಟ್ಟೆ. ಒಂದು ವಾರಕ್ಕೆ ವೀಡಿಯೋ ಮುಕ್ಕಳರೆ ವೈರಲ್ ಆಯ್ತು. ನೀ ಈ ಪ್ಯಾಥೋ ಸಾಂಗ್ ಹೇಳ್ದಲ್ಲ, ಯಾವ ಹುಡುಗಿ ಕೈ ಕೊಟ್ರೆ ಏನು ಕತೆ ಅಂತ? ಇಲ್ಲಪ್ಪ, ಯಾವ ಹುಡುಗಿನ ಕೈ ಕೊಟ್ಟಿಲ್ಲ. ನಾನು ಅವ್ರ ಹತ್ರ ಕೇಳಿದ್ದು ಅಂದರೆ ಆಗ್ಯಾವು, ಅಂದರೆ ಕೈ ಕೊಡೋಷ್ಟು ಆಗಿಲ್ಲ. ಕೆಲವೊಂದು ಸತಿ ಅನ್ಎಕ್ಸ್ಪೆಕ್ಟೆಡಾಗಿ ಅವರಾಗೆ ಬರ್ತಾರೆ, ಅವರಾಗೆ ಹೋಗ್ತಾರೆ, ರೀಸನ್ ಇಲ್ಲ ಯಾರಿಗೂ. ಓಕೆ, ಇರೋಷ್ಟನಿದ್ದು ಹೋಗ್ತಾರೆ. ಹಂಗೆ ಅವನ್ನೆಲ್ಲ ನನ್ನ ತಲೆ ಕೊರಿತಾ ಇತ್ತು. ಹೌದು. ಒಂದು ಟೈಮಲ್ಲಿ ಅವರಾಗೆ ಬರ್ತಾರೆ, ಅವರಾಗೆ ಹೋಗ್ತಾರೆ ಅಂದ. ಅವಾಗ ಈ ಸಾಂಗ್ ನಾನು ಭಾಳ ಗುಣಗ್ತಿದ್ದಿದ್ದು. ಓನಲ್ಲ ನೀನಲ್ಲ ಅಂತ ಎರಡಕ್ಕೂ ಸ್ವಲ್ಪ ಕೂಡಿಸಿ ಏನಾರು ಮಾಡೋಣ ಅಂತ ಅನಿಸ್ತಿತ್ತು ಆಗ. ಆದರೆ ಅಂದರೆ ಎರಡಕ್ಕೂ ಸಿಂಕ್ ಮಾಡ್ಬೇಕಲ್ಲ, ಈ ನನ್ನ ಡೈಲಾಗಿಗೂ ಈ ಸಾಂಗಿಗೂ. ಅದಕ್ಕೆ ಗುರು ಒಂದು ಟೈಮಲ್ಲಿ ಅವಳಾಗೆ ಬಂದಳು, ಅವಳಾಗೆ ಓದ್ಲು. ಆದರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಒಂದು ವಾಯ್ಸ್ ಬರುತ್ತೆ, ಏನಂದಲೇ ನನ್ನ ಫ್ರೆಂಡ್ ಅಂತಾನೆ, ಏನನ್ನಲ್ಲ, ಅದು ನನ್ನದೇ ವಾಯ್ಸು. ನನ್ನ ಫ್ರೆಂಡ್ ಅನ್ನೋ ಥರ ಏನಂದಲೇ ಅಂದಾಗ, ಹೋನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ನಾನಂದರೆ ಈಗ ಈ ಸಾಂಗ್ ಓಡ್ತಿರೋದೇ ಕರಿಮಣಿ ಮಾಲೀಕ ನೀನಲ್ಲ ಅಂತಲೇ ಓಡ್ತಾ ಇರೋದು. ಎರಡು ಅರ್ಥನೇ ಇದೆ ಅದರಲ್ಲಿ, ಒಂದು ಹೌದು ಅಂತಲೇ ಇದೆ, ಒಂದು ಅಲ್ಲ ಅಂತಲೂ ಇದೆ. ಈಗ ಸಾಂಗ್ ಓಡ್ತಾ ಇರೋದು ರೇಂಜ್ ನೋಡಿದರೆ ನೀನು ಕರಿಮಣಿ ಮಾಲೀಕ ಅಲ್ಲ ಅಂತಲೇ ಓಡ್ತಾ ಇರೋದು. ಅಂದ್ರೆ ಈ ಹಾಡ ಬಂದು ಬರೀ 25 ವರ್ಷ ಆಯಿತು. 25 ವರ್ಷ ಆದ ಬಳಿಕ ಹಿಟ್ ಆಗಬೇಕಲ್ಲ, ಅದು ದೈವ ಅಂತಾನೆ ಹೇಳ್ಬೇಕು. ಅದ್ರ ನಿನ್ನ ಹಣೆ ಬರದಾಗ ಈ ಹಾಡ ಫೇಮಸ್ ಆಗ್ಬೇಕಂತಂದ್ರೆ ಅದು ನೀನು ಬರ್ದದ. ಹೌದು, ನನ್ನ ಹಣೆ ಬರದಾಗ ಈ ಸಾಂಗ್ ಫೇಮಸ್ ಮಾಡಬೇಕು ಅಂತ ನನ್ನ ಹೆಸರಿತ್ತು ಅನಿಸ್ತತೆ. ಆಯ್ತು, ವೈರಲ್ ಆಯ್ತು, ಫೇಮಸ್ ಆಯ್ತು, ಒಳ್ಳೆ ಹೆಸರು ಕೊಟ್ಟಿದೆ. ಫೇಮಸ್ ಆಗಿದ್ದಕ್ಕೆ ನೀವು ಕರೆಸಿ ನನಗೆ ಸಂದರ್ಶನ ಮಾಡ್ತಾಯಿದ್ದೀರಿ, ಇದೇ ಸಾಕ್ಷಿ. ಅಂದ್ರೆ ಈ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿ ಇಷ್ಟೊಂದು ಇಡೀ ಕರ್ನಾಟಕದಾದ್ಯಂತ ಭಾಳ ಹೆಸರು ಮಾಡಿದ್ದಿ, ಹೆಂಗೆ ಅನ್ಸಾಗಪ್ಪ ಅಂತ? ಭಾಳ ಖುಷಿ ಆಗತ್ತೆ ನಿಜವಾಗ್ಲೂ. ಯಾರಾದರೂ ಊರಾಗ ಏನಾದ್ರು ಒಂದು ಡೈಲಾಗ್ ಹೊಡೆದ್ರೆ ಶಬಾಷ್ಲೆ ಮಾರಿ ಮಸ್ತ್ ಹೊಡೆದಿ ಅಂದಾಗ ಮೈ ಹುಬ್ತದೆ ನಮ್ದು. ಬರೀ ಒಬ್ರು ಯಾರು ಚೆನ್ನಾಗಿತ್ತಪ್ಪ ಅಂದ್ರೆ ಇನ್ನು ಅಂಥದ್ರಾಗ ಇಡೀ ಕರ್ನಾಟಕ ಮೆಚ್ಕೊಂಡತ್ತೆ ಅಂದ್ರೆ ಇನ್ನೆಷ್ಟು ಖುಷಿ ಆಗಬೇಡ, ನೀವೇ ಲೆಕ್ಕಕ್ಕೆ ಅಲ್ವಾ? ಅಂದ್ರೆ ಈಗ ಮುಂದೆ ನಾನು ಇದೇ ಸಾಂಗ್ಗಳನ್ನು ಇಟ್ಕೊಂಡು ಬೇರೆ ಬೇರೆ ಮಾಡಬೇಕು ಅಂತಂತ ಈ ರೀತಿ ಎಡಿಟಿಂಗ್ ಮಾಡಬೇಕು, ನಾನು ಹಿಂಗೆ ಮಾಡಬೇಕು ಅಂತ ಅನ್ಸಿದ್ದು ಯಾವಾಗ ಆತ? ಟಿಕ್ಟಾಕಿಂದಾಗಿಂದನೂ ಮಾಡೋಕಚ್ಚಿದ್ದು ನಾನು. ಟಿಕ್ಟಾಕಿಂದನೂ ಅವಾಗ ಸ್ವಲ್ಪ ಫನ್ನಿ ವಿಡಿಯೋ ಮಾಡ್ತಿದ್ದೆ. ಅವಾಗ ವರ್ಕೌಟ್ ಆಗ್ತಿದ್ದಿಲ್ಲ. ಅವಾಗ ಒಂದಿನ ಅಂದರೆ ಇನ್ಸ್ಟಾಗ್ರಾಮ್ ನೋಡ್ತಾಯಿದ್ದೆ, ಅಲ್ಲಿ ಶಾಯರಿಗಳು ಹೇಳೋದು, ಕವಿತೆಗಳು ಹೇಳೋದು ವಿಡಿಯೋ ಬರ್ತಿದ್ವು. ಅದಕ್ಕೆ ಒಳ್ಳೆ ಲೈಕ್ಸ್ ವ್ಯೂಸ್ ಬರೋದು. ಇಲ್ಲ ಹೌದು, ಇಲ್ಲಿ ವರ್ಕೌಟ್ ಆಗುತ್ತಲ್ಲ, ನಾನು ಯಾಕೆ ಮಾಡಬಾರ್ದು, ನನಗೂ ಕವಿತೆ ಬರೆಯೋಕೆ ಬರ್ತೈತಿ ಸರಿ ಅಂತ ಒಂದು ವಿಡಿಯೋ ಮಾಡಿಬಿಟ್ಟೆ. ಅದು ವೈರಲ್ ಆಗೋಯ್ತು ಟಿಕ್ಟಾಕಿಂದ. ಅಲ್ಲಿಂದ ಬರೀ ಹೆಸರು ಡೈಲಾಗ್ ಹೊಡೆಯೋದು. ಸೊ ಇದು ಒಂದು ಭಾಳ ಜನ ಮಾತಾಡ್ತಾರೆ, ಬರೀ ಕನಕ ಬರೀ ಇಂಥದ್ದೇ ಮಾಡ್ಕೊಂಡು ತಿರುಗಾಡ್ತಾನೆ, ಬೇರೆ ಕೆಲಸ ಇಲ್ಲ ಅವನಿಗೆ. ಸೊ ಇದು ಬಿಟ್ಟು ಮತ್ತೆ ಕನಕ ಏನು ಮಾಡ್ತಾನೆ ಅದಕ್ಕೆ ಒಂದು ಜಿಟ್ಟು. ನಾನು ಫೋಟೋಗ್ರಾಫರು ಊರಲ್ಲಿ. ಸೀಸನ್ ವೈಸು ಸೀಸನ್ ಇದ್ದಾಗ ಫೋಟೋಗ್ರಫಿ ಮಾಡೋದು. ಫ್ರೀ ಟೈಮಲ್ಲಿ ಶಾರ್ಟ್ ಫಿಲ್ಮ್ ಮಾಡ್ತೀನಿ, ಈಗ ರೀಲ್ಸ್ ವಿಡಿಯೋಗಳನ್ನು ಕೂಡ ಮಾಡ್ತೀನಿ. ಸೊ ಒಟ್ಟಾರೆ ಉಪಜೀವನಕ್ಕೆ ಏನು ಆಗಬೇಕು, ನಡಿಬೇಕು, ಜೀವನ ಹೆಂಗೆ ಮಾಡ್ಬೇಕು ಅನ್ನೋದು ಭಾಳ ಅದ್ಭುತವಾಗಿ ಮಾಡ್ಕೊಂಡು ಹೊಂಟಿ. ಸೊ ಇದಕ್ಕೆಲ್ಲ ಸಪೋರ್ಟ್ ಯಾರು ಮಾಡಾಕ್ತಾರೆ ನಿನಗೆ? ಇದು ಈಗ ಹಿಂಗೆ ಮಾಡಾಕತ್ತಿಯಲ್ಲ, ಈಗ ಇಷ್ಟು ಫೇಮಸ್ ಆದಿ, ಸೊ ಇದಕ್ಕೆಲ್ಲ ನಿಮ್ಮ ದೋಸ್ತರು ಹೆಂಗೆ ಸಪೋರ್ಟ್ ಮಾಡತ್ತಾರ, ಏನು ಕತೆ?
ಇದಕ್ಕೆ ಸಪೋರ್ಟು ಅಂತೇನಿಲ್ಲ, ಮನೆಯವರು ಸಪೋರ್ಟ್ ಇದ್ದಾರೆ. ಅವ್ರಿಗೂ ಅದೇ ವೀಡಿಯೋ ಮಾಡ್ತಾನಂತ ಗೊತ್ತು, ರೊಕ್ಕ ಬರಲ್ಲ ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡ್ತಾನ ಅಂತ. ರೊಕ್ಕ ಬರಲ್ಲ ಸುಮ್ಮನೆ ವೀಡಿಯೋ ಮಾಡ್ತಾನೆ, ಸುಮ್ಮನೆ ದಿನಗಳು ತೊಳಕ ಚೆನ್ನಾಗಿ ಏನು ಮಾಡ್ತದೋ ಏನದು ಎಡವಟ್ಟ ದುಡಿಯೋದು ಬಿಟ್ಟು ವೀಡಿಯೋ ಮಾಡ್ಕೊಂಡು ಕುಂತಾನ, ಏನೋ ಮಾಡ್ಕೇಳ್ಬಿಡಪ್ಪ ಅಂತ ಅವ್ರ ತಲೆಗೆ. ನಾನು ಒಂದಿನ ನೋಡ್ರಿ ಅಂತ ಸುಮ್ಮನೆ ಇದ್ದೆ. ಇವತ್ತು ಅಪ್ಪ ಈಗ ಎಲ್ಲರೂ ನಮ್ಮೂರಲ್ಲಿ ಕೊಟ್ಟೂರಲ್ಲಿ ತುಂಬ ಜನ ಏನೋ ನಿನ್ನ ಮಗ ಟಿ ವಿಗೆಲ್ಲ ಬಿಡೋಕೆ ಜನ ಏನು ಅಷ್ಟು ಎಲ್ಲಿ ನೋಡ್ರಿ ಅವಂದ ಅಲ್ಲ ಬರೀ ಯಾವ ಆಡಿಂದು ಸುದ್ದಿ ಗುಂಗಿಡಿಸ್ಬಿಟ್ಟನಲ್ಲಿ ಅಂತ ನಾವು ಅಪ್ಪಗೆ ಯಾರು ಹೇಳಿದಾಗ ಖುಷಿ ಪಡ್ತಾರೆ. ಇವಾಗ ಹೋಗ್ಲಿ ಬಿಡಲಿ, ರೊಕ್ಕ ಬರಲಿ ಹೊತ್ತು ಇಷ್ಟು ಜನಪ್ರಿಯತೆ ಪಡೆದಿಯಲ್ಲ ಸಾಕು, ರೊಕ್ಕ ಬರತ್ತೆ ಅಂತ ಅದು ಖುಷಿ ಆಗದ. ಇನ್ನು ನೀ ಹೇಳಿ ಡೈಲಾಗೇ ಬೇರೆ, ವೈರಲ್ ಆಗಿದ್ದೆ ಬೇರೆ, ಇದು ಪೂರ್ತಿ ಡೈಲಾಗ್ ಏನೈತಿ ಸ್ವಲ್ಪ ಭಾಳ ಜನಕ್ಕೆ ಒಂದು ಕನ್ಫ್ಯೂಸ್ ಇತ್ತು. ನೀ ಹೇಳಿ ಡೈಲಾಗೇ ಬೇರೆ ಐತಿ, ಈಗ ವೈರಲ್ ಮಾಡಿದ್ರು, ಒಂದಿಟ್ಟು ಕಟ್ ಮಾಡಿಕೊಂಡ್ರು, ಬೇರೆ ಬೇರೆ ಹಾಕೊಂಡ್ರು, ಒಂದಿಟ್ಟು ಬ್ಯಾಸರು ಕೂಡ ಐತೆ ನಿನಗಂತ ಗೊತ್ತಾಯ್ತು. ಯಾಕೆ? ಅದು ಈಗ ವೈರಲ್ ಆಗಿರೋ ಡೈಲಾಗ್ ಬಂದು, ಆದರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ, ಇಲ್ಲಿಂದ ಶುರು ಆಗುತ್ತೆ. ಆದರೆ ನಾನು ಅಂದರೆ ಪೂರ್ತಿ ಡೈಲಾಗ್ ಇರೋದು, ಗುರು ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು, ಆದರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ, ಏನಂದ್ಲೇ, ಹೋನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಈ ಥರದ್ದು ಇರೋ ಒಂದು ಒರಿಜಿನಲ್ ವಿಡಿಯೋ ಇರೋದು. ಸೊ ಈಗ ಕನಕನ ಬಗ್ಗೆ ಇಷ್ಟೆಲ್ಲ ಇಡೀ ಕರ್ನಾಟಕದ ಮಂದೆಲ್ಲ ಮಾತಾಡಕತ್ತಾರ. ಸೊ ಅವ್ನ ಫ್ಯಾಮಿಲಿ ಹೆಂಗೈತಿ, ಮನ್ಯಾಗ ಯಾರ್ಯಾರು ಅದಾರ, ಏನೇನು ಸುದ್ದಿ ಅಂತ ಸ್ವಲ್ಪ ನೋಡೋದಾದ್ರೆ ಯಾರ್ಯಾರು ಅದಾರ, ಏನು ಕತೆ? ಅಪ್ಪ ಅಮ್ಮ, ನಾನು ಮತ್ತು ನನ್ನ ತಮ್ಮ ಇದ್ದಾನೆ, ತಂಗಿ ಇದ್ದಾಳೆ. ತಂಗಿ ಮದುವೆ ಮಾಡಿದ್ದೀವಿ. ತಮ್ಮ ಇಂಜಿನಿಯರಿಂಗ್ ಮುಗಿಸಿ ಇಲ್ಲೇ ಬೆಂಗಳೂರಲ್ಲಿದ್ದಾನೆ, ಜಾಬ್ ಸರ್ಚ್ ಮಾಡ್ತಿದ್ದಾನೆ. ನಾನು ಫೋಟೋಗ್ರಫಿ ಬಿಸ್ನೆಸ್ ಮಾಡ್ತಿದ್ದೀನಿ. ಫ್ರೀ ಟೈಮಲ್ಲಿ ರೀಲ್ಸ್ ವೀಡಿಯೋ ಮಾಡೋದು, ಶಾರ್ಟ್ ಫಿಲ್ಮ್ ಮಾಡೋದು ನನ್ನ ಹವ್ಯಾಸ. ಓಕೆ, ಥ್ಯಾಂಕ್ ಯು ಕನಕ. ಒಟ್ಟು ನಮ್ಮ ಉತ್ತರ ಕರ್ನಾಟಕದ ಹೆಸರು ತರಾಗತಿ, ಭಾಳ ಚಲೋ ಮಾಡಾಗತಿ, ಒಳ್ಳೆಯದಾಗಲಿ ನಿನಗೆ. ಹೀಗೆ ಇಡೀ ಕರ್ನಾಟಕದಾದಂಥ ಹೆಸರು ಮಾಡು, ಏನೋ ಸಾಕಷ್ಟು ಬೆಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಕನಕ ಹೆಂಗೆ ಮಾತಾಡ್ದ, ಕನಕನ ಹಿಸ್ಟ್ರಿ, ಕನಕ ಏನು ಮಾಡ್ಬೇಕಂತ ಮಾಡಿದ, ಏನಾಯಿತು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.